ಈಗ ಎಲ್ಲರೂ ಕೂಡ ಇಂಗ್ಲೀಷ್ ಮಾತಾಡೋಕ್ಕಾಗುತ್ತೆ ಆಗಲ್ಲ. ಯಾಕಾಗಲ್ಲ? ಅಪ್ಪ ಅಮ್ಮಗೆ ಕನ್ನಡ ಇಂಗ್ಲೀಷ್ ಗೊತ್ತಿಲ್ಲ ಸರಿ, ಅವ್ರಿಗೆ ಗೊತ್ತಿದೆ, ಮಾತಾಡೋದಲ್ಲ ಅವ್ರು. ಯಾಕೆ ಏನು ಮಾತಾಡ್ತಾರೆ ಅವ್ರಿಗೆ? ಈಗ ಇಂಗ್ಲೀಷ್ ಕಲಿಸೋದ್ರಿಂದ ಎಷ್ಟು ಜನ ಕನ್ನಡ ಗೊತ್ತಿತ್ತು, ಇಂಗ್ಲೀಷೇ ಗೊತ್ತಾಗ್ತಿಲ್ಲ. ಇಂಗ್ಲೀಷ್ ಕಲಿಸೋದ್ರಿಂದ ಆಗ ಕನ್ನಡ ನಮಗೆ 75% ಇಂಗ್ಲೀಷು, 25% ಕನ್ನಡ. ಇನ್ನು ಮಕ್ಕಳಿಗೆ ನಮಗೆ ಗೊತ್ತಿಲ್ಲ, ಅಷ್ಟೊಂದಿಗೆ ಈಗ ನಾವು ಅದಕ್ಕೆ ಮತ್ತೆ ಹೇಳ್ತಿರೋದು ಕನ್ನಡ ಉಳಿಸ್ಬೇಕು. ನಾವು ಕನ್ನಡ ಚೆನ್ನಾಗಿ ಸಾಹಿತ್ಯಗಳು ತಿಳ್ಕೊಬೇಕು, ಕನ್ನಡ ಮೂವಿಗಳು ನೋಡಬೇಕು, ಸಾಹಿತ್ಯಗಳು ಬರೀಬೇಕು, ಓದಬೇಕು, ಆಗಲೇ ಕನ್ನಡ. ಈಗ ನಮ್ಮ ಮಾತ್ರಕ್ಕೆ ಇಂಗ್ಲೀಷ್ ಪಂಟ್ರು ಅಂತ ಅಲ್ಲ, ಇಂಗ್ಲೀಷ್ ಬಂದ ಮಾತ್ರಕ್ಕೆ ಈ ಬುದ್ಧಿವಂತ ಅಂತ ಅಲ್ಲ, ನಮ್ಮ ಮಾತ್ರಕ್ಕೆ ವಿವೇಕ ಇದೆ ಅಂತ ಅಲ್ಲ ಅಂತ. ಈಗ ಒಂದು ನಿಮಿಷ, ನಾವು ನಮ್ಮ ಮನೆ ಮಕ್ಳಿಗೆ ಏನಪ್ಪ, ನಾವು ಕೂಲಿ ಮಾಡ್ಕೊಳ್ತೀವಿ. ಆದರೂ ಕೂಡ ನನ್ನ ಮಗನ LKG UKG ನಾನು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಬೇಕು. ಏನಕ್ಕೆ ಅಂತಂದರೆ ನನ್ನ ಮಕ್ಕಳು ಇಂಗ್ಲೀಷ್ ಕಲಿಸಿದ್ರೆ ನಾಳೆ ಗೌರ್ಮೆಂಟ್ ಕೆಲಸ ಸಿಗುತ್ತದೆ. ಇಂಗ್ಲೀಷ್ ಎಲ್ಲಿದೆ ಗೌರ್ಮೆಂಟ್ ಕೆಲಸ? ಇಂಗ್ಲೀಷ್ ಎಲ್ಲ ಕನ್ನಡ ಗೊತ್ತಿಲ್ಲ. ಹೌದು, ನಿನ್ನ ಮಗ SLC ವಿವೇಕ ಕಲಿಸ್ಬೇಕು, ಆಮೇಲೆ ಇಂಗ್ಲೀಷ್ ವಿದ್ಯೆ. ನಮ್ಮ ಸಂಸ್ಕೃತಿಯನ್ನು ಹಾಳಾದ್ರೂ ಪರವಾಗಿಲ್ಲಪ್ಪ, ನಾವು ಇಂಗ್ಲೀಷ್ ಕಲಿಸರೆ. ಹಂಗಾಗಿ ನಿಮ್ಮನ್ನು ಹಾಳು ಮಾಡ್ತಾರೆ ಮಕ್ಕಳು, ವಿವೇಕ ಗೊತ್ತಿಲ್ಲ ಅಂದರೆ. ನಂಗೆ ವಿವೇಕನೇ ಗೊತ್ತಿಲ್ಲ, ನಾವು ಮಕ್ಕಳಿಗೆ ಇಂಗ್ಲೀಷ್ ಎಲ್ಲ ಈ ರಷ್ಯನ್ ಎಲ್ಲ ಇಂಗ್ಲೀಷ್ ಗೊತ್ತಿಲ್ಲ ಅವ್ರಿಗೆ. ವಾಟ್ಸ್ ಯುವರ್ ನೇಮ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಇಂಗ್ಲೀಷಲ್ಲೇ ಎಲ್ಲರೂ ಫಸ್ಟ್ ಇದ್ದಾರೆ, ಪ್ರವೀಣರಿದ್ದಾರೆ. ಎಲ್ಲರೂ ಫಸ್ಟ್ ಇದ್ದಾರೆ. ಈಗ ಒಂದು ನಿಮಿಷ, ಚೀನಾದವ್ರಿಗೆ ಗೊತ್ತಿಲ್ಲ ಇಂಗ್ಲೀಷ್. ಇವತ್ತು ರೈತರ ಮಕ್ಕಳು ಅನ್ಕಂತಾರೆ, ಈಗ ನಮ್ಮೂರಲ್ಲೇ ತಿಳ್ಕೊಂಡು ಎಲ್ಲಿ ಹೋಗ್ತಾರಪ್ಪ, ಎಲ್ಲ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಎಲ್ಲ ಕ್ಲಾಸ್ ಮುಚ್ಚಿ ಹೋಗ್ತಾರೆ. ಗೊತ್ತಿಲ್ಲ ಇಂಗ್ಲೀಷ್ ಅನ್ನೋದೊಂದು ರೋಗ. ಎಂಥ ರೋಗ ಅಂದರೆ ಕ್ಯಾನ್ಸರ್ಗಿಂತ ದೊಡ್ಡ ರೋಗ. ಇಂಗ್ಲೀಷ್ ಗೊತ್ತಿರಬೇಕು, ಕನ್ನಡ ಕಲಿಬೇಕು. ಈ ಕನ್ನಡ ನಾವೇನ ಕನ್ನಡ ನೈವೇದ್ಯ ಆಗಿದೆ, ಇಂಗ್ಲೀಷ್ ಫುಲ್ ಊಟ ಐತೆ. ಈಗ ಏನಪ್ಪ ಅಂದ್ರೆ ಪಿಜ್ಜಾ ಬರ್ಗರ್ ಇವತ್ತು ಊಟ. ಅಲ್ಲಲ್ಲ, ಈಗ ಎಲ್ಲ ಇಂಗ್ಲೀಷ್ ಕಲ್ತ್ರೆ ನಾನು ಎಲ್ಲ ಇಂಗ್ಲೀಷ್ ಕೆಲಸ ಹೆಂಗೆ ಸಿಗುತ್ತೆ? ನಾಲೆಜ್ ಇದೆಯಲ್ಲ, ನಾಲೆಜ್ ತಗೊಂಡು ಏನು ಮಾಡ್ತೀಯ? ಒಂದು ವರ್ಕಿಗೆ 50 ಜನ ಇಂಗ್ಲೀಷ್ ಗೊತ್ತು, ಒಂದು ಎಂಪ್ಲಾಯ್ ಬೇಕಾಗುತ್ತೆ, ಎಲ್ಲ ತೊಗೊಳಕ್ಕಾಗುತ್ತೆ. ಇಂಗ್ಲೀಷ್ ಕಾಮನ್ ಆಗುತ್ತೆ, ಕನ್ನಡ ಮತ್ತೆ ಇದಾಗುತ್ತೆ ಅಷ್ಟೇ. ಟೈಮ್ ನಾವೆಲ್ಲ ಇಂಗ್ಲೀಷ್ ಮೇಲಿದೆ, ಕನ್ನಡಿಗೆ ಏನಾಗುತ್ತೆ, ಕನ್ನಡ ಬಂದವರಿಗೆ. ಈಗ ನಾವೆಲ್ಲ ಕನ್ನಡ ಉಳಿಸಿ ಅಂತೀವಿ. ಅದು ಏನು ಕನ್ನಡ ಉಳಿಸೋದು? ಮಕ್ಳಿಗೆ ಕನ್ನಡ ಕಲಿಸ್ಬೇಕು. ಈಗ 1 ಸಬ್ಜೆಕ್ಟ್ ಮಾಡಿದ್ದಾರೆ, 3 ಸಬ್ಜೆಕ್ಟ್ ಮಾಡಬೇಕು. ಈಗ ಕನ್ನಡ ಈಗ ಸ್ಟಾರ್ಟಿಂಗ್ ಅವ್ರಿಗೆ ಏನಪ್ಪ, ಯಾರೋ ಹೋಗಿ ಹೇಳಪ್ಪ ಕನ್ನಡ ವರ್ಣಮಾಲೆ ಏನಪ್ಪ ಅಂದ್ರೆ ಯಾರು ಹೇಳಲ್ಲ. ABCD ಗೊತ್ತಾ, 1 2 3 ಗೊತ್ತಾ, ಏನದು 1 2 3 ABCD? ಒಬ್ಬ ಇಂಗ್ಲೀಷ್ ಗೊತ್ತಿರೋನ್ಗೆ ಎಷ್ಟು ನಾಲೆಡ್ಜ್ ಇದೆ, ಮಠದಲ್ಲಿ ಇರ್ತಾರಲ್ಲ ಪ್ಯೂರ್ ಕನ್ನಡ ಮಾತಾಡ್ಕೊಂಡು, ಪ್ಯೂರ್ ಇಂಗ್ಲೀಷ್ ಮಾತಾಡೋದಲ್ಲ ಬರುವಂತ, ಪ್ಯೂರ್ ಕನ್ನಡ ಮಾತಾಡಿ ಪ್ಯೂರ್ ಇಂಗ್ಲೀಷ್ ಗೊತ್ತಿದ್ದು ಮಾತಾಡ್ದಲೆ ಕನ್ನಡ ಪ್ಯೂರ್ ಮಾತಾಡ್ತಾರಲ್ಲ. ಎಕ್ಸಾಂಪಲ್ ನಿತ್ಯಾನಂದ ಸ್ವಾಮಿ ಅಮ್ಮ, ಎಷ್ಟು ಡಾಕ್ಟರ್ ನಿತ್ಯಾನಂದ ಸ್ವಾಮಿ, ನಿರ್ಮಲಾನಂದ ಸ್ವಾಮಿ ಅವರು ಎಲ್ಲ ಅವರಿಗೆ ಜ್ಞಾನ ಇದೆ, ಅದಕ್ಕೆ ಕನ್ನಡದಲ್ಲಿ ಮಾತಾಡ್ತಾರೆ. ಅಂದ್ರೆ ಡಾಕ್ಟರ್ ಕನ್ನಡ ಮಾತಾಡ್ತಾರೆ ಅವರು, ಎಷ್ಟು ಡೀಪ್ ಆಗಿ ನಮಗೆ ಗೊತ್ತಿಲ್ಲ ಆ ಥರ ಕನ್ನಡ. ಜ್ಞಾನ ಇದ್ದವರು ಪ್ಯೂರ್ ಕನ್ನಡ ಮಾತಾಡ್ತಾನೆ. ಅಂದ್ರೆ ಈ ಇಂಗ್ಲೀಷ್ ಕಲಿಯಲ್ಲ ಅಜ್ಞಾನಿಗಳು ಅಂತ ಅರ್ಥ. ಅಜ್ಞಾನಿಗಳು ತರನೇ ಅವರು, ತರನೇ ಅಂದ್ರೆ ಅಜ್ಞಾನಿಗಳೇ. ಬರೀ ಇಂಗ್ಲೀಷ್ ಗೊತ್ತಿರುತ್ತಲ್ಲ ಅಜ್ಞಾನಿಗಳೇ. ಕನ್ನಡಿಗನಾಗಿ ಬರೀ ಇಂಗ್ಲೀಷ್ ಗೊತ್ತಿರ್ತಾರಲ್ಲ ಅಜ್ಞಾನಿನೇ. ಅಂದ್ರೆ ಎಷ್ಟು ಜನ ಮಠದವರಿಗೆ, ಮಠ ಅಧ್ಯಕ್ಷ ಎಷ್ಟು ಜನ ಗೊತ್ತಿಲ್ಲ, ಪಕ್ಕ ಇಂಗ್ಲೀಷ್ ಗೊತ್ತಿರುತ್ತೆ, ಅವ್ರು ಮಾತಾಡೋದು ಕನ್ನಡ. ಅದು ಕರೆಕ್ಟ್. ಎಕ್ಸಾಂಪಲ್ ನಿತ್ಯಾನಂದ ಸ್ವಾಮಿ, ಅವರು ಸೈಂಟಿಸ್ಟ್. ಅವರು ನಿರ್ಮಲಾನಂದ ಸ್ವಾಮಿ, ನಿರ್ಮಲಾನಂದ ಸ್ವಾಮಿ ನಿತ್ಯಾನಂದ ಸ್ವಾಮಿ ಅಂದ್ರೆ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮಿಗಳು ಸೈಂಟಿಸ್ಟು. ಅವ್ರು ಯಾಕೆ ಇಂಗ್ಲೀಷ್ ಮಾತಾಡೋಲ್ಲ, ತೋರ್ಸ್ಕೊಳಕ್ ಹೋಗಲ್ಲ. ಮಾತೃಭಾಷೆ ಎಷ್ಟು ಚೆನ್ನಾಗಿ ಸ್ಪೀಕಿಂಗ್ ಮಾಡ್ತಾರೆ, ಇಂಗ್ಲೀಷ್ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಮಾತೃಭಾಷೆ ಹೆಂಗ್ ಮಾತಾಡ್ತಾರೆ, ಸಿರಿಗೆರೆ ಸ್ವಾಮಿಗಳು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಸ್ವಾಮಿಗಳು ಟ್ಯಾಲೆಂಟು. ಅವ್ರಿಗೆ ಕನ್ನಡ ಬರ್ತಿದೆ ಅಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಅಂತಲ್ಲ, ಅವ್ರಿಗೆ ತುಂಬಿ ತುಳುಕ್ತಿದೆ. ಎಕ್ಸಾಂಪಲ್ ರಶ್ಮಿಕಾ ಮಂಗಣ್ಣ, ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಅವ್ರ ಟ್ಯಾಲೆಂಟಾ? ಡಾಕ್ಟರ್ ಜಯದೇವ ಮಂಜುನಾಥ್, ದಡ್ರ ಅವರು ಎಲ್ಲ ನಿಮ್ಮೂರ್ ಕಡೆ ಅಂತ ನೀವು ಹೇಳ್ತಿದ್ದೀವಿ. ರಶ್ಮಿಕಾ ಮಂಗಣ್ಣ ಬುದ್ಧಿವಂತ, ಡಾಕ್ಟರ್ ಬುದ್ಧಿವಂತ. ರಶ್ಮಿಕಾ ಮಂಜಣ್ಣ ಬುದ್ಧಿವಂತ ಯಾಕೆ ಗೊತ್ತಾ? ಅವಳು ಮಂಗಣ್ಣ, ಅವಳಿಗೆ ಏನ್ ಗೊತ್ತಿಲ್ಲ. ಇತಿಹಾಸ ಇರುವಂತ ಕನ್ನಡಕ್ಕೆ ಅಂತ ಎಷ್ಟು ಜನ ಬಂದೋದ್ರು. ಇರೋದನ್ನೇ ಇತಿಹಾಸ ಇರುವಂತದನ್ನೇ ನಾವು ಹೆಂಗಿರ್ಬೇಕು ಅಂದ್ರೆ ಮನಸ್ಸಿಂದ ಬರ್ಬೇಕು, ಕಲಿಬೇಕು. ಅವ್ರ ಮನೆ ಹೇಳ್ಬೇಕು. ಅಪ್ಪ ಅಮ್ಮಗೆ ಇಂಟ್ರೆಸ್ಟ್, ಮಕ್ಳಿಗೆ ಈಗ ಏನ್ ಗೊತ್ತಾ, ಮದ್ವೆ ಯಾರೇ ಮದ್ವೆ ಆಗ್ಲಿ, ಈಗ ಎಕ್ಸಾಂಪಲ್ ನಮ್ಮ ಮದ್ವೆ ಇನ್ನೊಂದು ಸ್ವಲ್ಪ ದಿನ ಮದ್ವೆ ಆಗ್ತದೆ, ನಮ್ಮ ಹೆಂಡತಿ ಮಕ್ಳು ಹುಡಿದ್ರೆ ಇಂಗ್ಲೀಷ್ ಮೀಡಿಯಂ ಹಾಕೋಣ ಅಂತ ಹೇಳದವ್ರು. ಅವೆಲ್ಲ ಆಗೆಲ್ಲ ಕನ್ನಡ ಪ್ಯೂರ್, ಕನ್ನಡ ಎಲ್ಲ ಕನ್ನಡ ಸಾಹಿತಿಗಳು ಆಗ್ತಿದ್ರು. ಕನ್ನಡ ಕಲ್ತು ಇಂಗ್ಲೀಷ್ ಕಲ್ತಿರೋ ಯಾರೋ ಒಬ್ಬರೊಳ ಕವಿಗಳಾಗ್ತಿದ್ದಾರೆ. ಅಲ್ಲ, ಕವಿಗಳೇ ಆಗ್ತಿದ್ದಾರೆ. ನಮ್ಮ ರಿಲೇಷನ್ ಅಲ್ಲಿ ತಿಳ್ಕೊ, ಎಷ್ಟು ಜನ ಮಕ್ಳು ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ. ಒಬ್ಬರ ಕವಿಗಳಾದ, ಇಂಗ್ಲೀಷ್ ಕವಿಗಳಾದ, ಯಾಕೆ ಆಗ್ತಿಲ್ಲ? ಸುಮ್ಮನೆ ಅದೊಂದು ಭಾಷೆ ಅಷ್ಟೇ. ಅದು
ಅದು ಭಾಷೆ ಲೋಕಜ್ಞಾನ ಬರೋಕ್ಕಷ್ಟೇ ಮಾಡ್ತಿರೋದನ್ನ ಅದನ್ನೇನು ಯಾವುದನ್ನು ಇದಕ್ಕೆ ಹೋಗು, ಗೋವಾ ಬೀಚಿಗೆ ಹೋಗು, ತಿರುಬೋಕಿಗಳೆಲ್ಲ ಭಿಕ್ಷೆ ಬೇಡವರೆಲ್ಲ ಇಂಗ್ಲಿಷ್ ಮಾತಾಡ್ತಾರೆ. ಏನರ್ಥ? ಅಂದ್ರೆ ಟ್ಯಾಲೆಂಟ್ ಇದೆ ಅಂತನಾ? ಅಂದ್ರೆ ಅವರಿಂದ ಭಿಕ್ಷೆ ಬೇಡ ಎಲ್ಲ ಇಂಗ್ಲಿಷ್ ಕಲಿಬೋದು ಇಂಗ್ಲಿಷ್ ಅಂತ. ಮಾತಾಡ್ಕೊಂಡು ಅಂದ್ರೆ ಭಿಕ್ಷೆ ಬೇಡರು ಕೂಡ ಅಲ್ಲಿ ಆ ಇಂಗ್ಲಿಷ್ ಲೆವೆಲ್ಗೆ ಕಲಿತಾರೆ. ಹೋಗಿದೆ ಇಂಗ್ಲಿಷ್ ಅಂತ, ಎಲ್ಲ ಕಲಿಬೋದು. ಕಾಮನ್ ಅಂದ್ರೆ ಅಲ್ಲಿ ಜೀವನ ಮಾಡಬೇಕು ಅಂದ್ರೆ ಅಲ್ಲಿ ಇಂಗ್ಲಿಷ್ ಬೇಕಷ್ಟೇ. ಅಂದ್ರೆ ಏನಪ್ಪಾ ಅಂದ್ರೆ ಜೀವನ ಮಾಡಕ್ಕೆ ಇಂಗ್ಲಿಷ್ ಬೇಕು. ಇಂಗ್ಲಿಷ್ ದೊಡ್ಡ ಇದಲ್ಲ, ತಿರುಬೋಕಿಗಳು ಮಾತಾಡ್ಬೋದು ಅಂತ. ಅಂದ್ರೆ ಇಂಗ್ಲಿಷ್ ಏನು ಇದು ಮಾಡ್ತಾಯಿಲ್ಲ, ಏಟ್ ಮಾಡ್ತಾಯಿಲ್ಲ. ಇಂಗ್ಲಿಷ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ನಾವು ಬೇರೆ ಒಂದು ದೇಶಕ್ಕೆ ಮಾತಾಡ್ಬೇಕು ಅಂತ ನಮಗೆ ಇಂಗ್ಲಿಷ್ ಬೇಕು. ಅಲ್ಲ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಲಿತೀವೋ ಅದು ಡಬಲ್ ಕನ್ನಡ ಅಭಿಮಾನ ಇರಬೇಕು. ಅಭಿಮಾನ ಕನ್ನಡ ಮೇಲೆ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು ಅಷ್ಟೇ. ಹೌದು, ಕಲಿಬೇಕು. ಅಭಿಮಾನ ಇದ್ರೆ ಸ್ವಲ್ಪ ಆಟೋಮೆಟಿಕ್ ಕನ್ನಡ ಬರುತ್ತೆ. ಅಂದ್ರೆ ಇಂಗ್ಲಿಷ್ ಏಟ್ ಮಾಡೋದಲ್ಲ. ಕನ್ನಡ ನಾನು ಒಂದು ದೇಶಕ್ಕೆ ಹೋಗ್ತೀನಿ, ಅಮೇರಿಕ ಹೋಗ್ತೀನಿ, ಇಲ್ಲ ಎಲ್ಲರೂ ಹೋಗ್ತೀನಿ, ನಾವು ಕನ್ನಡ ಮಾತಾಡೋಕ್ಕಾಗಲ್ಲ, ಇಂಗ್ಲೀಷೇ ಮಾತಾಡಬೇಕು. ಅದೇ ಹೇಳಿದ್ರು, ಯಾವುದಕ್ಕೂ ಬಿಟ್ಟು ಮಾಡೋದು. ಕನ್ನಡ ಬಗ್ಗೆ ಅಭಿಮಾನ ಇರಲಿ. ಇಂಗ್ಲೀಷ್ ಮೀಡಿಯಂ ಈಗ ಓದಿಸ್ತಿದ್ದಾರಲ್ಲ ತಂದೆ ತಾಯಿರು ಕನ್ನಡ, ಅವ್ರು ಯಾಕೆ ಇಂಗ್ಲೀಷ್ ಕವಿಗಳು ಯಾಕೆ ಆಗ್ತಿಲ್ಲ? ನಮ್ಮ ಹುಡುಗ ಇಂಗ್ಲಿಷ್ ಮೀಡಿಯಂ ಅಪ್ಪ, ಇಂಗ್ಲಿಷ್ ಕವಿಗಳು ಮೀಡಿಯಂ ಮಾಡ್ಬೋದಲ್ಲ, ಕಪ್ಪಿಗಳಾಗ್ತಾರೆ ಕವಿಗಳೆಲ್ಲ. ಕನ್ನಡನೂ ಬೇಕು, ಇಂಗ್ಲೀಷು ಬೇಕು. ನಾನು ಹೆಸರು ಕೇಳಿ ಯಾವ ಮೀಡಿಯಮು? ಎಲ್ಲ ಇಂಗ್ಲೀಷ್ ಮೀಡಿಯಮು. ಅಲ್ಲ ಇಂಗ್ಲೀಷ್ ಇಂಗ್ಲೀಷ್ ಕಲೀರಿ, ಕನ್ನಡ ಪ್ರೀತಿಸಿ ಬೆಳೆಸಿ. ಅವ್ರಿಗೆ ಕನ್ನಡ ಅಕ್ಷರ ಬರೋದಿಲ್ವಲ್ಲ? ಗೊತ್ತಿದ್ದು ತಾನೆ. ಓಕೆ, ಅಲ್ಲ ಇವ್ರ ಅಪ್ಪ ಅಮ್ಮಗಳು ಕನ್ನಡ ಬರಲ್ಲ ಅಷ್ಟೇ. ಅದು ಇಂಗ್ಲೀಷ್ ಅನ್ನೋದೊಂದು ರೋಗ. ಇಂಗ್ಲೀಷ್ ಬಟ್ ಇಂಗ್ಲೀಷ್ ಕಲಿಬೇಕು. ಒಬ್ಬ ಊರಿಗೆ ಹೋಗಪ್ಪ, ಊರಿಗೆ ಉದಾ ಅಂತ ಬರ್ದಿದ್ದ, ಊರಿಗೆ ಓದನ್ನು ಬರೆದ, ಊರಿಗೆ ಉದಾ ಅಂತ ಬರೆದಿದ್ದ, ಮುಗೀತು ಅಷ್ಟೇ. 8 ತಿಂಗಳು ಓದೋದೇ. ಒಬ್ಬನಿಗೆ ಯಾರೋ ಬಂದ, ಒಂದು ಅಂಗಡಿಗೆ, ನಮ್ಮ ಅಂಗಡಿಗೆ ಬಂದಿದ್ದ, ಅವನಿಗೆ 350 ಒಂದೇ. ಅಂಕಲ್ ಇಂಗ್ಲೀಷಲ್ಲಿ ಹೇಳಿ ಅಂಕಲ್ ಅಂತಾನೆ. ನೀನು ಯಾವ ಮೀಡಿಯಮ್, ನೀನು ಎಲ್ಲಿ ಯಾವ ಭಾಷೆ? ನಾವು ಕನ್ನಡದವರು, ಮತ್ತು 350 ಗೊತ್ತಿಲ್ಲ. ಇಲ್ಲೇ ಅಂಕಲ್ ಇಂಗ್ಲೀಷಲ್ಲಿ ಹೇಳಿ. ಕನ್ನಡ ಅಲ್ಲ, ಕನ್ನಡವನ್ನು ಎಷ್ಟು ಜನ ಎಷ್ಟು ಆಳಿ ಎಷ್ಟು ವರ್ಷಗಳಾದರೂ ಇಡೀ ಭಾರತನೇ ಅರ್ಧ ಭಾರತದಲ್ಲಿ ಇತಿಹಾಸದಲ್ಲಿ ಹೋದರೆ ಇಡೀ ಕನ್ನಡ ಶಾಸನಗಳು ಸಿಕ್ಕಿದೆ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿಯಿಂದ ಹಿಡಿದು ಇನ್ನು ಯಾವುದು ಅಯೋಧ್ಯೆ ಹತ್ತತ್ರ, ಡಿಲ್ಲಿ ಹತ್ತತ್ರ. ನಮ್ಮ ಭಾಷೆ, ನಮ್ಮ ರಾಜ್ಯ, ನಮ್ಮ ಧರ್ಮ ಅಲ್ಲ ಉಳಿಸೋದೇ ಇಲ್ವಲ್ಲ. ನಮ್ಮವರು ಶತ್ರುಗಳು ಆಗ್ತಿದ್ದಾರೆ ಈಗ. ಒಬ್ಬ ಕನ್ನಡ ಚೆನ್ನಾಗಿ ಮಾತಾಡಿದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದವನ್ನ ಅವನಿಗೆ ನಾವು ಕನ್ನಡ ಕಲಿಸ್ಬೋದು. ಬಟ್ ನಾವೇ ಕಲಿಸಿಲ್ವಲ್ಲ. ನಮ್ಮ ಮಕ್ಕಳೇ ಕಲಿತಿಲ್ಲ, ಇನ್ನೇನು ಕಲಿಸ್ತೀವಿ ನಾವು? ಅವರು ಹಿಂದಿ ಬಂದರೆ ಹಿಂದಿ ಮಾತಾಡೋದು, ಇಂಗ್ಲೀಷ್ ಸ್ಕೂಲಿಗೆ ಹಾಕ್ಸಿ ಕನ್ನಡ ಬೋರ್ಡ್ ಕಿತ್ತಾಕತ್ತಪ್ಪ. ಫಸ್ಟ್ ಕಲಿಸ್ತೀವಿ ಇಂಗ್ಲೀಷ್, 1 ರಿಂದ 10 ಇಂಗ್ಲೀಷ್ ಕಲಿಸ್ತೀವಿ. ಅಂದರೆ ಕನ್ನಡ ವಿರೋಧ ಮಾಡೋದಕ್ಕಿಂತ ಮೊದಲು ನೀವು ಕನ್ನಡಿಗರಾಗಿ ಕನ್ನಡದಲ್ಲಿ ಕಲಿತಿದ್ದ ಕರೆಕ್ಟಾಗಿ ಕನ್ನಡ ಮಾತಾಡ್ತಿದಾರ, ಕನ್ನಡ ಓದ್ತಿದಾರ, ಬರೀತಾರೆ. ಇವು 3 ಕರೆಕ್ಟಾಗಿದ್ರೆ ಸಾಕು. ಫಸ್ಟ್ ಆಗ ನಮ್ಮ ತಿಗ ತೊಳ್ಕೊಂಡು ನಾವು ಇದು ಮಾಡಿ ಬೋರ್ಡ್ ಕಿತ್ತಾಕ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ನಮ್ಮ ಜೊತೆ ಸಂದರ್ಶನ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.